ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಂಡಿ ಇದೇನ ಇದು? ಹುಡುಗರ ಜೊತೆ ಗದ್ದೆಗೆ ಹೋಗೋದ್ಬಿಟ್ಟು ಪುಟ್ಟಕ್ಕನ ಜೊತೆ ಸಾಮಗ್ರಿ ತರಕ್ ಬಂದ್ಬಿಟ್ಟಿದ್ಯಾ? ಆತ್ಮದ ವಿಚಾರವಾಗಿ ನಾವ್ ಎಲ್ರು ಸೇರಿ ಸುಳ್ಳು ಹೇಳಿದ್ವಿ ಅಂತ ಅವ್ರು ನಮ್ ಯಾಕೆ ಮುನ್ಸ್ಕೊಂಡ್ಬಿಟ್ಟವ್ರೆ. ಕಂಟಿ ಹಂಗೆಲ್ಲ ನನ್ ತಾವ್ ಮುನಿಸ್ಕೊಳ್ಳೋದಿಲ್ಲ. ನಾನು ಅವನು ಸ್ಯಾನೆ ದೋಸ್ತು ಅಲ್ವಾ ಕಂಟಿ? ಅವ ಹಿಂಗೆ ಮಾತಾಡ್ತಿದ್ರೆ ಕಳ್ಳುಲಿಗೆ ಕಲ್ಲೆಟ್ ಗ್ಯಾರಂಟಿ. ಕಂಟಿಗೆ ನಾನೇ ಹುಲಿ ಬೇಸ ಹಾಕಿದ್ದೆ ಅನ್ನೋದು ಗೊತ್ತಾಗೋಗದೆ. ಅಲ್ಲಲ್ಲೇ ಅಂಗಡಿ ಮುಂದೆ ಯಾಕೋ ಜಗಳ ಮಾಡ್ಕೊಳಕ್ ಹೋಗ್ಬೇಕು? ನಮ್ಗೇನ್ ಬೇಕೋ ಅದನ್ನ ತಗೊಂಡು ಹೋಗ ಅಷ್ಟೇ. ಅವ ಊರಾಗಿಟ್ಟೊಂದೆಲ್ಲ ಅಂಗಡಿಲಿದ್ರು ಈ ಜನರು ನಾವೆಲ್ಲಿ ಹೋಯ್ತೀವೋ ಅಲ್ಲೇ ಬರ್ತಾರೆ. ಅಳಿ ಅಂದ್ರೆ ನಾವ್ ಯಾವಾಗ್ಲೂ ಬರೋದು ಇದೇ ಅಂಗಡಿಗೆ. ಇದು ನಮ್ ಕಾಯಂ ಅಂಗಡಿ ಅಲ್ಲೆಲ್ಲ ಕಳೆ. ಇನ್ಮ್ಯಾಕಿದು ಕಂಟಿ ಅಡ್ಡ ಆದ್ರೂ ಆಗ್ಬೋದು ಅಲ್ವಾ ಕಂಟಿ? ಅವ ಸುಳ್ರು ಇರೋತವ, ನಾವಿರೋದ್ ಬೇಕಾಗಿಲ್ಲ. ಬಾ ಬೇರೆ ಅಂಗಡಿಗೆ ಹೋಗುಮ. ಸಿರಿ, ನಮಗೆ ಬೇಕಾದಲ್ಲ ಇದೇ ಅಂಗಡಿನಲ್ಲೇ ಸಿಗ್ತದೆ. ಬೇರೆ ಅಂಗಡಿಗೆ ಯಾಕೆ, ಇಲ್ಲೇ ತಕೊಂಡಮ್ಮ. ಯಾರು ಬಂದ್ರೆ ನಮಗೇನು, ನಮ್ಮ ವ್ಯಾಪಾರ ನಮಗೆ, ಅವ್ರ ವ್ಯಾಪಾರ ಅವ್ರು. ಅತ್ತೆ ಹಳಿ ಇಬ್ರು ಸೇರ್ಕೊಂಡು ಉರಿಸ್ತಾವ್ರೆ. ನೀನು ಪೇಪರ್ ಚರ್ಮದವನು ಊರಿಗೆ ಕತ್ತೀನಿ, ನಮ್ದು ಎಮ್ಮೆ ಚರ್ಮ, ಹಂಗೆಲ್ಲ ಏನೋ ಹಾಕಿದ. ಏನ್ ಪುಟ್ಟಕ್ಕ ಪರಿವಾರ ಸಮೇತ ಅಂಗಡಿಗೆ ಬಂದ್ಬಿಟ್ಟಿದ್ರಾ? ಏನ್ ಸಮಾಚಾರ? ಪರಿವಾರ ಎಲ್ಲ ಅಲ್ಲ, ನಾನು ಪುಟ್ಟವ ಆಟಯ. ಇದೇನ್ ಕಂಟಿ ಅಣ್ಣ ಹಿಂಗೆ ಹೇಳ್ತಿದ್ಯಾ? ಎಲ್ರು ಒಂದೇ ಮನೆ ಇರ್ತಾನೆ. ಆಗಿದ್ವಿ, ಈಗಿಲ್ಲ. ಸೋಮಣ್ಣ, ನಮಗೆ ಒಂದು 50 ಪಾರ್ಸಲ್ ಕವರ್ಗಳು, ಒಂದು 6 kg ಬ್ಯಾಳೆ, 3 kg ಬೆಲ್ಲ. ಅರ್ಶಿನ ಪ್ಯಾಕೆಟ್ ಒಂದೇ ಇರೋದು, ಖಾಲಿ ಆಗ್ಬಿಟ್ಟಿದೆ. ಬೆಳಿಗ್ಗೆ ಬೇಗ ತರಿಸ್ತೀನಿ, ಯಾರಾದರೂ ತಗೊಳ್ಳಿ. ಇನ್ನ ನಾನ್ ಮೊದ್ಲು ತಕೊಂಡಿದ್ದು. ಸುಮ್ಕೆ ಕೈ ಬಿಟ್ರೆ ಸರಿ, ಮೊದ್ಲು ಮುಟ್ಟಿದ್ ನಾನು. ಇದನ್ನ ತಕೊಳ್ಳಿ ನಾನು. ಬಾಬು ಇದೇನ್ ಬಾಬು, ಆರ್ಸ್ಟಾ ಪುಡಿಗೆ ಇವ್ರಿಬ್ರು ಸೇರ್ಕೊಂಡು ಒಳ್ಳೆ ಮಾಯ ಯುದ್ಧ ಆಡ್ದಂಗೆ ಆಡ್ತಾವ್ರೆ. ಇಲ್ಲಾದ್ರೂ ಒಟ್ಟಿಗೆ ಹಾಕ್ಲಾ? ಅದು ಬೇರೆ ಇದು ಬೇರೆನಾ? ಸಾಮಗ್ರಿಗಳೇ ಬೇರೆ ಬೇರೆ ಆದ್ಮೇಲೆ ಬಿಲ್ ಹೆಂಗೆ ಒಂದೇ ಮಾಡ್ತೀಯ? ಬೇರೆ ಬಿಲ್ ಕೊಡೋ. ಸೋಮಣ್ಣ, ಇದನ್ನೆಲ್ಲ ನಿಮ್ ಲೆಕ್ಕದಾಗ ಬರ್ಕೊಳ್ಳಿ, 10ನೇ ತಾರೀಕು ಕೊಡ್ತೀನಿ. ಆಯ್ತು ಕಣವ. ಅವ್ರ ಬಿಲ್ನ ವಜಾ ಮಾಡ್ಕೋ. ಇದೇನಣ್ಣ ಇಷ್ಟ ತನಕ ಬೇರೆ ಬೇರೆ ಅಂದೆ, ಅವ್ರ ದುಡ್ಡು ನೀನೇ ಕೊಡ್ತಿದೀಯಾ? ಏಯ್, ನಾವೆಲ್ಲ ಒಂದೇ ಕುಟುಂಬನೆಯ, ಹೊಮ್ಮಿಸ್ಕೊಂಡ್ ತಗೋ. ಮೆಸ್ಸಿಗೆ ಏನ್ ಬೇಕಿಲ್ಲ ತಗೊಂಡಾಯ್ತಲ್ಲ.
ನಾನು ಕೊಂಡ್ಕೊಂಡಿದ್ದಕ್ಕಿಂತಲೂ ಕಂಡ್ಕೊಂಡಿದ್ದೇ ಹೆಚ್ಚು. ಅರ್ಥ ಆಗಿಲ್ಲವ. ಮನಸ್ಸಿನಾಗ ಯೋಟೆ ಕೋಪ ಇದ್ರು ಅವರೆಲ್ಲ ನಮ್ಮವ್ರೆ ಅಂತ ಕಾಳಜಿ ತೋರಿಸ್ತೀಯಲ್ಲ, ನೀನು ಒಂಥರ ಒಂದು ನಾಣ್ಯಕ್ಕೆ 2 ಮಕ ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ನೀವು ನನ್ನ ಬಿಲ್ ಕೊಟ್ಟಿದ್ದ ಬಗ್ಗೆ ಹೇಳ್ತಿದ್ದೀರಾ? ಕೊಟ್ಟೆ ಅಂತ ನೀನು ತಿಳ್ಕೊಂಡಿದ್ಯಾ, ಆದರೆ ಅವ್ರಿಗೆ ಗೊತ್ತಿಲ್ದಂಗೆ ಜನಗಳ ಪಿರುತಿನ ನೀನು ಪಡ್ಕೊಂಡಿದ್ಯಾ. ಅವ ಈಟಕ್ಕೆಲ್ಲ ಆಟೊಂದು ದೊಡ್ಡ ಮಾತು ಯಾಕವ. ನಂಗೆ ಅವ್ರ ಮ್ಯಾಗ ಕೋಪ ಐತೆ. ನಂತವ್ ಸತ್ಯ ಮುಚ್ಚಿಟ್ಟವ್ರಲ್ಲ, ಅವ್ರದ್ದು ಮಾತಾಡೋ ಶಿಕ್ಷೆ ಕೊಟ್ಟಿವ್ನಿ. ಆದರೆ ಇದು ಬೇರೆ ಅದು ಬೇರೆ ಅವ. ಇದೇ ನೋಡು ನೀನು ದೊಡ್ಡ ಗುಣ. ನೀನು ಹೊಸ್ಕೂಸಿದ್ದಂಗೆ ಮುದ್ದು ಮಾಡಿ ಲಾಲಿ ಆಡಿದ್ರೆ ದೇವ್ರಾಗ್ಬಿಡ್ತೀಯ. ಅದೇ ಗದ್ರಿ ಕೊಯ್ಯಿ ಹೊತ್ತು ಬಿಟ್ರೆ ರಾಕ್ಷಸ ಆಗ್ಬಿಡ್ತೀಯ. ಅವ್ರಿಗೇನು ಮಾತಾಡುವೋ ಏನೋ ಸುಳ್ಳು ಹೇಳ್ಬಿಟ್ಟವ್ರೆ, ಅದನ್ನೇ ಮನಸ್ಸಿಗೆ ಹಾಕ್ಕೊಂಡು ನೀನು ಮಚ್ಚಿಡಿಬೇಡ ಕಣಪ್ಪ. ಏನೋ ಸುತ್ತಿ ಬಳಸಿ ಹೇಳ್ತಿರಂಗೈತೆ. ಆಯ್ತು, ನೇರವಾಗಿ ಹೇಳ್ತೀನಿ ಕೇಳು. ಈ ಕೋಪ ಗೀಪ ಎಲ್ಲ ಬಿಟ್ಬಿಡು. ನಾನೇ ನ್ಯಾಯ ಕೊಡಿಸ್ತೀನಿ, ನಾನೇ ತೀರ್ಪು ಕೊಡ್ತೀನಿ ಅಂತ ಕೈನ ರಕ್ತ ಮಾಡ್ಕೋಬೇಡ. ನೀನು ಮಾತ್ರ ಕೋಪ ಮಾಡ್ಕೊಂಡು ಮಾತು ಬಿಟ್ಟಿದ್ಯಾ, ಅದು ಸರಿನಾ? ಅಯ್ಯೋ ಮಗ, ನನ್ನ ಕೋಪ ಯಾವ ಲೆಕ್ಕನು ರಾತ್ರಿ ಕಳೆದು ಆಗ್ಲಾಯ್ತಿದ್ದಂಗೆ ಹೊಂಟೋಗಿರ್ತದೆ. ನಿನ್ನ ಕೋಪ ಹಂಗಲ್ಲ, ಬರಬಾರ್ದು ಬಂತು ಕೂತ್ಗೆ ಹಿಡಿದು ಆಚೆಗೆ ತೊಳೆದ್ರು ಅದು ಹೋಗೋಕ್ಕಿಲ್ಲ. ನೀನು ಎಲ್ಲಿ ಕಾನೂನು ಕೈಗೆ ತಗೊಂಡು ಅನಾಹುತ ಮಾಡ್ಕೊಂಡ್ಬಿಡ್ತೀಯ ಅಂತ ನನಗೂ ಅಮ್ಮವ್ರಿಗೂ ಇರೋ ಭಯ. ಈಟ್ ದಿನ ಬಂಗಾರನ ಬುದ್ಧಿ ಮಾತಾಯ್ತು, ಈಗ ನೀನು ಸುರಸ್ಕೊಂಬಿಟ್ಟ. ನಿನ್ನ ಮ್ಯಾಗಿನ ಕಾಳಜಿಗೆ ನಾವು ಹೇಳ್ತಾ ಇರೋದು ಕಣಪ್ಪ. ಇದನ್ನೆಲ್ಲ ಬಿಟ್ಬಿಡು. ಈ ಒಡಿ ಬಡಿನಾಗೆ ನೋವೇ ಹೊರ್ತು ನ್ಯಾಯ ಸಿಗಕ್ಕಿಲ್ಲ. ಅದನ್ನೆಲ್ಲ ನೋಡ್ಕೊಳಕ್ಕೆ ಕಾನೂನು ಅಂತ ಒಂದು ಅದೇ ಕಣೋ. ಅಲ್ಲವಾ, ಈ ಕಾನೂನು ಮ್ಯಾಗೆ ನಿಮ್ಗೆಲ್ಲ ಯಾಕೆ ಆಟೊಂದು ಕೂಡ್ ನಂಬಿಕೆ? ನೀನು ಸತ್ಯಾಗ್ರಹ ಮಾಡಿದಾಗ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಕಟ್ಟಿ ಗೀರೋವರೆಗೂ ನಿಮ್ಮ ಕಾನೂನು ಕೈ ಕಟ್ಕೊಂಡೇ ಕುಂತಿತ್ತು. ನಾನು ಅವ್ರನ್ನ ಹಿಡ್ಕೊಟ್ಟಿದ್ಗೆ ಅವ್ರು ಶಿಕ್ಷೆ ಕೊಟ್ಟಿದ್ದು, ಇಲ್ಲಾಂದ್ರೆ ನ್ಯಾಯ ಎಲ್ಲಿ ಸಿಗ್ತಾ ಇತ್ತು? ನೋಡವಾ, ನಾವು ಈಗಲೂ ಕೈ ಕಟ್ಕೊಂಡೇ ಕುಂತಿದ್ರೆ ನಮ್ಗೆ ಸಿಗೋದು ನಮ್ಮ ಬೂದಿನೇ ಹೊರ್ತು ನ್ಯಾಯ ಅಲ್ಲ. ಇದಕ್ಕೆಲ್ಲ ನನ್ನ ದಾರಿನೇ ಸರಿ. ಇನ್ಮ್ಯಾಕೆ ನನ್ನ ಬದಲಾಗಂತ ಹೇಳ್ಬೇಡಪ್ಪ. ಆಟ ತೊಟ್ಟು ನಿಂತೀವ್ನಿ. ಅನ್ಯಾಯ ಮಾಡೋರ್ಗೆ ಎಡೆ ಮುರಿ ಕಡ್ದೆ ಬಿಡೋಕ್ಕಿಲ್ಲ. ದಿಕ್ಕು ಬದಲಾಯಿಸಿರೋ ಸಿರಿನ ಹೆಂಗಪ್ಪ ಮತ್ತೆ ದಾರಿಗೆ ತರೋದು?